ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಇದು. ಏನು ಈಗಾಗಲೇ KPCC ಅಧ್ಯಕ್ಷರನ್ನ ಪದಾಧಿಕಾರಿ ಅಧಿಕಾರ ಸ್ವೀಕರಿಸಿದ ನಂತರ 20 ಜನಕ್ಕೆ ಟೆನ್ಷನ್ ಆಗಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಚಿವ ಸಂಪುಟ ವಿಸ್ತರಣೆಗೆ ಈಗಾಗಲೇ ದೆಹಲಿಗೆ ಹೊರಡ್ತಾ ಇದ್ದಾರಾ ಅನ್ನುವ ಮಾತನ್ನು ಕೇಳ್ತಾರೆ. ಅಂದರೆ ಜೋಡಿ ಎತ್ತಂತಲೇ ಹೆಸರಾಗಿರುವಂಥ ಮಾಜಿ CM ಸಿದ್ದರಾಮಯ್ಯನವರು ಮತ್ತು ಹಾಲಿ CM DK ಶಿವಕುಮಾರ್ ಅವರು ಹೈಕಮಾಂಡ್ ಅವರನ್ನು ಭೇಟಿ ಆಗಕ್ಕೆ ಹೋಗ್ತಾರಾ ಅಂತ ಇಲ್ಲಿ ಈಗಾಗಲೇ ದೆಹಲಿಗೆ ಹೊರಡೋಕ್ಕೆ ಸಿದ್ಧತೆ ಆಗಿದ್ದಾರೆ ಅಂತ ನಮ್ಮದು VMTV ಕರ್ನಾಟಕ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಲೇ ಹೇಳ್ಬೋದು. ಯಾಕೆಂದರೆ 20 ಜನಕ್ಕೆ ಸಚಿವ ಸಂಪುಟ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ ಅನ್ನುವುದನ್ನು ಕೂಡ ನಾವು ನೋಡ್ಬೇಕು. ಯಾಕಂದರೆ 20 ಇರುವ ಖಾಲಿ ಸ್ಥಾನಗಳನ್ನು ಸಚಿವ ಸಂಪುಟ ಖಾಲಿ ಸ್ಥಾನಗಳನ್ನು ತುಂಬ್ತಾರ ಅನ್ನುವ ವಿಚಾರವಾಗಿ ಇವತ್ತು VMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿಯನ್ನು ನೀಡ್ತಾ ಇರೋದು. ಯಾಕೆಂದರೆ ಈಗಾಗಲೇ CM ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಬೇಕಾದ್ರೆ ಯಾವ ಸಚಿವ ಸಂಪುಟದ ಬಗ್ಗೆ ಕೆಲವೊಂದು ಉದ್ದೇಶವನ್ನು ಹೇಳಿದ್ರಾಗಿರ್ಬೋದು ಅಥವಾ ಮಾತುಕತೆ ಏನಾಗಿದೆ ಅನ್ನೋದನ್ನು ಕೂಡ ಏನೇನಾಯಿತು ಅನ್ನೋದನ್ನು ಕೂಡ ದೆಹಲಿಗೆ ಹೋದ ಮೇಲೆ ಅಂದರೆ ಹೈಕಮಾಂಡ್ ಅವರನ್ನು ಭೇಟಿ ಆದ ಮೇಲೆ ಅಲ್ಲಿ ಖಂಡಿತವಾಗ್ಲೂ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಸಿಗಲ್ಲ ಮತ್ತೆ ಏನಾದರೂ ಗೊಂದಲ ಉಂಟಾಗುತ್ತಾ ಅನ್ನೋದು ಕೂಡ VMTV ಕರ್ನಾಟಕದಲ್ಲಿ ಭಾಳ ಸ್ಪಷ್ಟವಾದ ಮಾಹಿತಿಯನ್ನು ತಮಗೆ ನಾವು ಕೊಡ್ತೀವಿ ಅಂತಲೇ ಹೇಳ್ಬೋದು. ತಾವುಗಳು ಏನೆಲ್ಲ ಆಯಿತು ಸಚಿವ ಸಂಪುಟದಲ್ಲಿ ಅಥವಾ ಈಗಾಗಲೇ MLAಗಳಾಗಿ ಕಾರ್ಯನಿರ್ವಹಿಸೋ ಅಂದರೆ ಶಾಸಕರಿಗೆ ಎಲ್ಲೋ ಒಂದು ಕಡೆ ಸಚಿವ ಸಂಪುಟ ಸ್ಥಾನ ಸಿಗುತ್ತೆ. ಯಾಕೆಂದರೆ ಎಲ್ಲೊಂದು ಕಡೆ DK ಶಿವಕುಮಾರ್ ಅಂದರೆ CM DK ಶಿವಕುಮಾರ್ ಅವರು ಕಾರ್ಯಕರ್ತರ ಮೇಲೆ ಭಾಳ ಪ್ರೀತಿ ಕಾಳಜಿ ವಹಿಸಿ ಯಾವತ್ತಾದರೂ ಕಾರ್ಯಕರ್ತರೇ ಮೊದಲು ಅನ್ನೋದಾಗಿ ಅವರ ಸಿದ್ಧಾಂತದಲ್ಲಿ ಬಂದವರು. ಆದರೆ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯ ಮಾಜಿ CM ಸಿದ್ದರಾಮಯ್ಯನವರಿಗೆ ಏನಾದರೂ ಮಾತು ಕೊಟ್ಟಿದ್ರ ಅಂದರೆ ನನ್ನವರಿಗೂ ಕೂಡ ಸಚಿವ ಸಂಪುಟ ಸ್ಥಾನದಲ್ಲಿ ಸ್ಥಾನ ಕೊಡಬೇಕು ಅನ್ನೋದನ್ನು ಕೂಡ ಏನಾದರೂ ಮಾತುಕತೆ ಆಗಿತ್ತಾ ಅಥವಾ ಆಗಿಲ್ಲ ಅನ್ನೋದನ್ನು ಕೂಡ ದೆಹಲಿಗೆ ಹೈಕಮಾಂಡ್ ಅವರನ್ನ ಭೇಟಿ ಆದಮೇಲೆ ಎತ್ತಿದ್ರೆ ಹೆಚ್ಚಿನ ಮಾಹಿತಿಯನ್ನು ನಾವು ಇದೇ ರೀತಿಯಾಗಿ ಕೊಡ್ತಾ ಬರ್ತಾ ಇದ್ದೆ. ಆದರೆ ಇಲ್ಲಿ ಭಾಳ ಸ್ಪಷ್ಟತೆಯಾಗಿ ತಿಳಿಸಿರುವಂಥದ್ದು. ಯಾಕೆಂದರೆ DK ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯನವರಾಗಿರ್ಬೋದು ಆದರೆ ಎಲ್ಲೋ ಒಂದು ಕಡೆ ಸಂಪುಟ ಸಭೆ ಯಾವುದೇ ರೀತಿಯಾಗಿ ಬದಲಾವಣೆ ಆಗುವುದಿಲ್ಲ ಅನ್ನೋದು ಉದ್ದೇಶ ಆಗಿತ್ತು. ಆದರೆ ಇಲ್ಲಿ KPCC ಅಧ್ಯಕ್ಷರ ಸ್ಥಾನವನ್ನು ಕೊಟ್ಟಿದ ಮೇಲೆ ಕೆಲವೊಬ್ಬರಿಗೆ ಗೊಂದಲಗಳ ಉಂಟಾಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಈ ರೀತಿಯಾಗಿ ಸಚಿವ ಸಂಪುಟ ಹೇಗಿತ್ತು ಅಥವಾ ಮುಂಚೆ ಥರ ಮುಂದುವರಿತಾ ಅಥವಾ ಮುಂದುವರೆಯಲ್ಲ ಅನ್ನೋದನ್ನು ಕೂಡ ನಾವು ಸವಿಸ್ತಾರವಾಗಿ VMTV ಕರ್ನಾಟಕದಲ್ಲಿ ನಾವು ಹೇಳ್ತೀವಿ. ಯಾಕೆಂದರೆ ಹೈಕಮಾಂಡ್ ಯಾರ ಪರ ಇದ್ದಾರೆ ಅಥವಾ ಏನು ಆಗುತ್ತೆ ಅಂದರೆ ಕರ್ನಾಟಕದಲ್ಲಿ ಅದು ಅತಿ ಹೆಚ್ಚು ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯಕ್ಕೆ ಬರುವಂಥ ಅಂದರೆ ರಾಜಕೀಯ ಮುಂಚೂಣಿಯಲ್ಲಿ ಅತಿ ಹೆಚ್ಚು ಕಾಂಟ್ರವರ್ಸಿ ಆಗಿರ್ಬೋದು ಅಥವಾ ಬೇರೆ ರೀತಿಯಾದಂಥ ಭಾಳ ದೊಡ್ಡ ಮಟ್ಟದ ನಾಯಕರು ಕೂಡ ಈ ಕಾಂಗ್ರೆಸ್ ಪಕ್ಷದಲ್ಲಿ ಅಂದರೆ ಕರ್ನಾಟಕದಲ್ಲಿ ಎಸ್ಪೆಷಲಿ ಆಗಿ ಗುರುತಿಸುವಂಥದ್ದು. ಆದರೆ ಸಚಿವ ಸಂಪುಟ ಸ್ಥಾನ ಯಾರಿಗೆ ಕೊಡ್ತಾರೆ ಯಾರಿಗೆ ಕೊಡಲ್ಲ ಏನಾದರೂ ಸಚಿವ ಸಂಪುಟ ಸ್ಥಾನಕ್ಕೆ ಕೊಡಲಿಲ್ಲ ಅಂದರೆ ರಾಜೀನಾಮೆ ನೀಡುವಂಥ ಪರಿಸ್ಥಿತಿಗಳು ಬರುತ್ತಾ ಏನಾಗುತ್ತೆ ಅನ್ನೋದನ್ನು ಕೂಡ ಏನು ನೂತನವಾಗಿ ಪದಾಧಿಕಾರವನ್ನು ವಹಿಸ್ಕೊಂಡೆ ನೂತನವಾಗಿ CM ಆಗಿರುವಂಥ DK ಶಿವಕುಮಾರ್ ಅವರು ಯಾವ ನಡೆಯನ್ನು ನೋಡ್ತಾರೆ ಅನ್ನೋದನ್ನು ಕೂಡ ಭಾಳ ಮುಖ್ಯ ಆಗುತ್ತೆ. ಅಂದರೆ ಈಗಾಗಲೇ ಅಡ್ಡ ಮತದಾನ ಮಾಡಿರುವಂಥದ್ದಲ್ಲಿ ಅಲ್ಲಿ ಸ್ವಲ್ಪ ಮಟ್ಟದ ಜಯ ಆಗಿರ್ಬೋದು. ಆದರೆ ಮುಂದಿನ ಸಚಿವ ಸಂಪುಟ ಸ್ಥಾನ ಯಾವ ರೀತಿ ಹೋಗುತ್ತೆ ಏನು ಆಗುತ್ತೆ ಅನ್ನೋದನ್ನು ಕೂಡ ಸವಿಸ್ತಾರವಾಗಿ VMTV ಕರ್ನಾಟಕದಲ್ಲಿ ನಾವು ಎಕ್ಸ್ಕ್ಲೂಸಿವ್ ಆಗಿ ಮಾಹಿತಿ ನೀಡ್ತಾ ಬರ್ತೀವಿ.